ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಬರ ಬಂಗಾರಿ. ಬಿಡೋಣ ಶಿವಕುಮಾರ್? ಹಾಂ ಬಿಡಿ. ನಡಿ ಹಿಂಗೆ ಬಾರಪ್ಪ ಬಂಗಾರ. ಹಿಂಗೆ ಈ ಕಡೆಯಿಂದ ಹಿಂಗೆ ಹೋಗೋದು. ಬಾ. ಜೈ ಶ್ರೀರಾಮ್ ಅಂತ ಬರ 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 ಬಾರದಿ. ಹಾಂ ರೈಟಾ. ಹಾಂ ನಡಿ ನಡಿ ನಡಿ. ಜೈ ಶ್ರೀರಾಮ್. ಊರಲ್ಲಿ ಎಲೆಕ್ಷನ್ ಪ್ರಚಾರ ಎಲ್ಲ ಶುರು ಮಾಡಿದಾರೆ. ನಮ್ಮ ವಾರ್ಡಲ್ಲ? ವಾರ್ಡಲ್ಲೇ ನಿಮ್ಮೂರಲ್ಲೂ ಓಡಾಡ್ತಾ ಇರ್ತೀನಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲರೂ ಶುರು ಮಾಡಿದ್ದಾರೆ, ನೀವು ಇನ್ನು ಹಂಗೆ ಇದ್ರಲ್ಲ. ಯಾವ ಥರ ಪ್ರಚಾರ ಮಾಡ್ತಿದ್ದಾರೆ ಅಂತ? ಯಾವ ಈ ಬ್ಯಾನರ್ಗಳು ಎಲ್ಲ ರೋಡಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ರೋಡಲ್ಲಿ ಪ್ರಚಾರ ಶುರು ಮಾಡಿದಾರಲ್ಲ. ಓ, ಚಿಕ್ಕಗೌಡನಪಾಳ್ಯ ಇಲ್ಲೆಲ್ಲ ಎಲ್ಲ ಕಡೆ ನಾವು ಓಡಾಡೋ ಕಡೆಲ್ಲ ನೋಡ್ತೀನಿ, ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ. ಹಾಂ ನೋಡಿ ಶಿವಕುಮಾರ್ ಅವರೇ, ನಾವು ಯಾವತ್ತೂ ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಡಿ ಕೆ ಶಿವಕುಮಾರ್ ಅವರು ಈಗೊಂದು 8 ತಿಂಗಳು ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಬಾರ್ದು ಸಿಟಿ ಲಿಮಿಟಲ್ಲಿ, BBMP ಲಿಮಿಟಲ್ಲಿ. ಇವಾಗ BBMP ಲಿಮಿಟ್ ಏನಾಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ. ಅನಗತ್ಯವಾಗಿ ಯಾವುದೇ ಕಾರಣಕ್ಕೂ ಯಾವ್ದು ಬ್ಯಾನರ್ಗಳು ಸಿಟಿ ಲಿಮಿಟಲ್ಲಿ ಹಾಕಬಾರ್ದು ಅಂತ ಹೇಳಿದ್ದಾರೆ ಅವರು. ಯಾವ ಹುಡ್ದಾಬ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಾನು ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಅಂತ ಯಾವುದೇ ರೀತಿ ಯಾವ ಬ್ಯಾನರು ಫ್ಲೆಕ್ಸ್ಗಳು ಹಾಕಬಾರ್ದು ಅಂತ ಹೇಳಿದ್ದಾರೆ. ಅಂದರೂ ಕೆಲವರು ಹಾಕ್ತಾ ಇದ್ದಾರೆ. ಇನ್ನೂ ಕೆಲವರೆಲ್ಲ ಕಾರ್ಯಕ್ರಮಗಳು ಮುಗಿದ್ರೂ ಇನ್ನೂ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವರೆಲ್ಲ GBA ಎಲೆಕ್ಷನ್ ಮುಗಿಯೋವರೆಗೂ ಇಟ್ಕೊಂಡಿರ್ತಾರೆ ಅನ್ಕೊಳ್ತೀನಿ. ನೀವು ಏನು ಪ್ರಚಾರ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವೇನು ಪ್ರಚಾರ ಮಾಡ್ತೀರಿ? ಈಗ ಅವರೆಲ್ಲ ಬ್ಯಾನರ್ ಹಾಕೊಂಡಾದ್ರು ಮಾಡ್ತೀರಾ, ಯಾವ ರೀತಿ ಪ್ರಚಾರ ಮಾಡ್ತೀರಿ? ಜನಗಳು ಯಾವ ರೀತಿ ಹೇಳ್ತೀರಾ? ಸರ್, ನಾವು ಮಾಡ್ತಾ ಇರೋ ಕೆಲಸ ಶಿವಕುಮಾರ್ ಅವರೇ, ಉಚಿತವಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಸಮಾಜಮುಖಿ ಕೆಲಸಗಳು, ತಿರ್ಗಾ ಮೂಲಭೂತ ಸೌಕರ್ಯದ ಬಗ್ಗೆ ಏನೇ ತೊಂದರೆ ಆದರೂ ನಮ್ಮ ತಲಗಟ್ಪುರ ವಾರ್ಡ್ ಯಶವಂತಪುರ ಕ್ಷೇತ್ರದಲ್ಲಿ ಮೊದಲಾಗಿ ಮಾತಾಡೋದು ನಾನೇ ಸರ್. ಅವಾಗ್ಲಿಂದನೂ ಅಷ್ಟೇ, ಇವಾಗ್ಲಿಂದ ಅಷ್ಟೇ. ಎಲ್ಲೇ ಕಸದ ಸಮಸ್ಯೆ ಇರ್ಬೋದು, ಮೋರಿ ಸಮಸ್ಯೆ ಇರ್ಬೋದು, ಮಳೆ ಬಂದಾಗ ಹಾನಿಯಾಗೋ ಸಮಸ್ಯೆ ಇರ್ಬೋದು, ಬೀದಿ ದೀಪದ ಸಮಸ್ಯೆ ಇರ್ಬೋದು, ಇಂಥದಕ್ಕೆಲ್ಲದೂ ಮೊದಲನೇದಾಗಿ ನಾನೇ ಮಾತಾಡ್ತಿರ್ತೀನಿ. ಆಮೇಲೆ ಇನ್ನೊಂದು, ನಾನು ಮಾಡ್ತಾ ಇರೋ ಕೆಲಸ ಆಟೋಮೆಟಿಕಲಿ ಲಕ್ಷಾಂತರ ಜನ ನೋಡಿ ನನಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ನಿಮ್ಮಂಥವ್ರು ಬೇಕು ರಾಜಕೀಯಕ್ಕೆ, ನೀವು ಬನ್ನಿ, ನೀವು ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಕೆಲವರೆಲ್ಲ ಏನು ಅಂತ ಹೇಳಿದ್ರೆ, ರಾಜಕಾರಣ ಅಂದರೆ ಬಿಸ್ನೆಸ್ಸು, ನನ್ನ ಹತ್ರ ದುಡ್ಡಿದೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಲ್ಲ ಕಡೆ ಬ್ಯಾನರು ಪೋಸ್ಟ್ಗಳು ಹಾಕ್ಬಿಟ್ಟು ಪ್ರಚಾರ ಮಾಡ್ತೀನಿ. ಈಗಿಂದಾನೆ ಯಾವ ಕ್ಯಾಟಗರಿ ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ಫೋಟೋಗಳ ಜೊತೆಲಿ ಹಾಕೊಂಡ್ಬಿಡ್ತೀನಿ. ಈ ಥರ ಮಾಡ್ತಾವ್ರೆ. ನಾನು ನಿಮ್ಗೆ ಕೇಳೋದೇನು ಅಂದರೆ, ಈಗ ನಾವು ಮಾಡ್ತಾರೆ ಕೆಲಸಗಳು ಜನಗಳಿಗೆ ಗೊತ್ತಿಲ್ವ ಸರ್? ಈಗ ಜನಗಳಿಗೆ ಗೊತ್ತಿದೆ, ಗೊತ್ತಿರೋರಿಗೆ. ಈಗ ನೀವು ಅದೇ ರೀತಿ ಬ್ಯಾನರ್ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗ್ತೇನೆ ಅಂತ ಅಲ್ಲ, ನೀವು ಹೇಳೋದು ಕರೆಕ್ಟು, ಬ್ಯಾನರ್ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ. ಬಟ್ ನಮ್ಗೆ ಅಂಥ ಪ್ರಚಾರ ಬೇಡ ಸರ್. ರೂಲ್ಸ್ ಬ್ರೇಕ್ ಮಾಡಿ ಒಬ್ರಿಗೆ ತೊಂದರೆ ಕೊಟ್ಟು ಮಾಡೋಂಥ ಪ್ರಚಾರ ನಮ್ಗೆ ಹೇಗೆ ಬೇಕು? ಯಾಕೆಂದರೆ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ಬೇಕು ಸರ್. ನಾವು ಅದನ್ನೆಲ್ಲ ಹಾಕಿ ಬ್ಯಾನರ್ಗಳಲ್ಲಿ ಹಾಕಿ ಎಲ್ಲ ಕಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ತಿರ್ಗಾ ನಾನು ಚುನಾವಣೆಗೆ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, ನಂಗೆ ಅವಕಾಶ ಕೊಡಿ, ಇಲ್ಲಾಂದರೆ ಏನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ದೊಡ್ಡ ಬ್ಯಾನರ್ ಹಾಕಿ ತಿಂಗಳಾನ್ಗಟ್ಲೆ ಎಲ್ಲ ಊರುಗಳಲ್ಲಿ ಇಟ್ಕೊಂಡು. ಈಗ ನೋಡಿ, ನಮ್ಮ ಪಾಲೇಜ್ ಲೇಔಟು, ತಲಗಟ್ಪುರ ಲೈಬ್ರರಿ ರೋಡು, ಚಿಕ್ಕಗೌಡನಪಾಳ್ಯ, ಆಮೇಲೆ ತಿರ್ಗಾ ಈ ಸುತ್ತಮುತ್ತ ನಮ್ಮ ಕನಕಪುರ ಮುಖ್ಯ ರಸ್ತೆ ಎಲ್ಲ ಕಡೆ ಬ್ಯಾನರ್ಗಳಿದ್ದಾವೆ. ಇಲ್ಲ, ನಾನು ಹೋಗ್ತಾ ಇರ್ತೀನಲ್ವ, ಎಲ್ಲ ಕಡೆ ಇದೆ. ಈಗ ಒಂದು ವೇಳೆ ಈಗ ನಾನೇ ರವೀಣ ಗೆಲ್ಲಿಯಕ್ಕೆ ನಾನೇ ಬ್ಯಾನರ್ ಹಾಕಿ ಏನು ಮಾಡ್ತೀರಾ? ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬೇಡ ಶಿವಕುಮಾರ್ ಅಂತ ಕೆಲಸ ಮಾಡಬೇಡಿ. ನಮ್ಮ ಕೆಲಸ ಜನಗಳ ಮನಸ್ಸಲ್ಲಿದೆ, ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಅವ್ರು ಫಿಕ್ಸ್ ಆಗವ್ರೆ, ಆಲ್ರೆಡಿ ಅವ್ರು ಫಿಕ್ಸ್ ಆಗವ್ರೆ ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬಾರ್ದು ಅಂತ. ಯಾಕೆಂದ್ರೆ ಪ್ರಚಾರ ಮಾಡ್ತೀರಾ? ನಾನು ಪ್ರಚಾರ ಮಾಡ್ತಾ ಇಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಚುನಾವಣೆಗಂತೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ, ಅದೆಲ್ರಿಗೂ ಗೊತ್ತಿದೆ. ನಾನು ಎಲ್ಲೂ ಪ್ರಚಾರ ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋ ಕೆಲಸಗಳನ್ನೇ ನನಗೊಂಥರ ಪ್ರಚಾರದ ಥರ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ನೋಡ್ತಿದ್ದಾರೆ, ಬಾಪ ನಿಮ್ಮಂಥವ್ರು ಮುಂದಕ್ಕೆ ಬರಬೇಕು, ಬರ್ರಿ ಅಂತ. ಅವ್ರ ಆಶೀರ್ವಾದ ಏನು ಸರ್? ಆ ಸುಬ್ರಹ್ಮಣ್ಯ ಸ್ವಾಮಿ ನಂಬಿದ್ದೀನಿ, ಏನು ಶಿವಕುಮಾರ್ ಅವರೇ, ಆ ಗೋಮಾತೆ ನಂದಿಗಳು ನಂಬಿದ್ದೀನಿ, ಅವ್ರ ಸೇವೆ ಮಾಡ್ತಾಯಿದ್ದೀನಿ, ಕೈಲಾದರೆ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇಷ್ಟೆಲ್ಲ ಮಾಡೋಕ್ಕೆ ನಮ್ಮ ಶ್ರೀಮತಿಯವ್ರ ಕಾರಣ. ನಮ್ಮಲ್ಲಿ ಈ ಸತಿ ಲೇಡಿ ಕ್ಯಾಂಡಿಡೇಟ್ ಆಗಿದೆ ತಲಗಟ್ಪುರಕ್ಕೆ. ನೋಡೋಣ ಭಗವಂತನ ದಯೆಯಿಂದ ಯಾರು ಅವಕಾಶ ಕೊಡ್ತಾರೋ ಇಲ್ವೋ, ನಾವು ಮಾಡ್ತಾರೋ ಕೆಲಸಗಳನ್ನ ಗುರುತಿಸಿ ಕೆಲವರು ಆಶೀರ್ವಾದ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ನನಗೆ ದೇವ್ರ ಸಮಾನ. ಬನ್ನಿ ಈ ಕಡೆ, ಅವರೆಲ್ಲರೂ ನನಗೆ ದೇವ್ರ ಸಮಾನ ಅಂಥವ್ರು ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ನಮಗೆ ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ನಾನು ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೇವ ನಿಮ್ಮಲ್ಲಿ ಸೇವ್ ನೇಚರ್. ಜೈ ಶ್ರೀರಾಮ್. ಒಳ್ಳೆಯದಾಗಲಿ.